ನಾನೊಂದು ಟೆಲಿಗ್ರಾಮ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ನಾನು ಸ್ಟಾಕಿದು ಪೋಸ್ಟು ಅಥವಾ ನನ್ನ ವ್ಯೂ ಏನುಂಟು ಅದೆಲ್ಲ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಒಂದು ವಿಷಯ ಏನಂದರೆ ವಿಡಿಯೋ ಕೊನೆ ತನಕ ನೋಡಿ, ಯಾಕಂದರೆ ನಾನು ಹೇಳ್ಬೋದು ಇಲ್ಲಿ ನೀವು ಬೈ ಮಾಡಿ ಇದು ನಿಮ್ಮದು ಸ್ಟಾಪ್ ಲಾಸ್ ಅಂತ. ಬಟ್ ಅದ್ರ ಹಿಂದಿರೋ ಲಾಜಿಕ್ ಏನು, ಯಾಕೆ ನಾನು ಅಲ್ಲಿ ಬೈಯಿಂಗ್ ಹೇಳ್ತೀನಿ ಅದೆಲ್ಲ ನೀವು ಇನ್ ಡೀಟೇಲ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳ್ಬೋದು 3 ಸ್ಟಾಕು, ಅದು ನೀವು ಬೈ ಮಾಡ್ತೀರಾ, ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು, ಇಲ್ಲ ಟಾರ್ಗೆಟ್ ಹಿಟ್ ಆಗ್ಬೋದು. ಅದ್ರ ಲಾಜಿಕ್ ಏನು, ಅದು ನಿಮ್ಗೆ ಇಟ್ಕೊಳ್ಳಿ ಕಾನ್ಫಿಡೆನ್ಸ್ ಬೇಕಾ, ಅದಕ್ಕೆಲ್ಲ ನೀವು ಅದ್ರ ಹಿಂದಿರೋ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಇನ್ ಡೀಟೇಲ್ಸಲ್ಲಿ ಅರ್ಥ ಆಗೋದು. ಅದಕ್ಕೆ ನಾನು ಈಗ ಕಂಟಿನ್ಯೂಸಲ್ಲಿ ವೀಡಿಯೋ ಮಾಡ್ತಾ ಇಲ್ಲ. ಬಿಕಾಸ್ ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬೈಯಿಂಗ್ ನೋಡ್ತಾರೆ, ಸೆಲ್ಲಿಂಗ್ ನೋಡ್ತಾರೆ, ಅಥವಾ ಸ್ಟಾಪ್ ಲಾಸ್ ನೋಡ್ತಾರೆ, ಬಿಟ್ಬಿಡ್ತಾರೆ. ಸೊ ಬೈ ಮಾಡೋ ಸ್ಟಾಪ್ ಲಾಸ್ ಇಟ್ಟು ಇದಲ್ಲ, ಅದ್ರ ಹಿಂದಿರೋ ಲಾಜಿಕ್ಕೇ ತುಂಬ ಉಂಟು. ಅಲ್ಲಿ ಯಾಕೆ ನಾ ಬೈಯಿಂಗ್ ಹೇಳ್ತೇನೆ, ಅಲ್ಲಿಂದ ಯಾಕೆ ಅದು ಸ್ಟಾಪ್ ಲಾಸ್ ಹಿಟ್ ಆಗ್ತಾರೆ, ಅಥವಾ ಯಾಕೆ ಅಲ್ಲಿಂದ ಟಾರ್ಗೆಟ್ ಹಿಟ್ ಆಗ್ತಾರೆ, ಅಲ್ಲಿ ಪ್ರೈಸ್ ಆ್ಯಕ್ಷನ್ ಹೇಗೆ ವರ್ಕ್ ಆಗ್ತಾರೆ, ಅಲ್ಲಿ ಬಯರ್ ಆ್ಯಂಡ್ ಸೆಲ್ಲರ್ಸ್ ಸೈಕಾಲಜಿ ಹೇಗೆ ವರ್ಕ್ ಆಗ್ತಾರೆ, ಇದೆಲ್ಲ ನೋಡ್ಲಿಕ್ಕೆ ಹೋದರೆ ತುಂಬ ದೊಡ್ಡ ಪ್ರೊಸೆಸ್ಸು. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಆವಾಗಲೇ ನೀವು ಒಂದು ಟ್ರೆಂಡ್ನ ಇಟ್ಕೊಳ್ಬೋದು. ಇಲ್ಲಿಂದ ನೀವು 10 ಪಾಯಿಂಟ್ ಇಟ್ಕೊಳ್ತೀರಾ, 20 ಪಾಯಿಂಟ್ ಇಟ್ಕೊಳ್ತೀರಾ, ವೆಲ್ ಆ್ಯಂಡ್ ಗುಡ್. ಬಟ್ ಇದನ್ನು ಟ್ರೆಂಡ್ನ ಇಟ್ಕೊಳ್ಳಿಕ್ಕಾಗಲ್ಲ. ಸೊ ಅದಕ್ಕೆ ತುಂಬಾ ಕಾನ್ಫಿಡೆನ್ಸ್ ಬೇಕು, ಅದಕ್ಕೆ ತುಂಬಾ ಕರೇಜ್ ಬೇಕು. ಸೊ ದಟ್ ವೀಡಿಯೋ ಕೊನೆ ತನಕ ನೋಡಿ, ಅಥವಾ ನೀವು ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋ ನೋಡಿದರೂ ಕೂಡ ನನ್ನದೇ ಚಾನಲ್ ಅಂತ ಹೇಳ್ತಾ ಇಲ್ಲ. ಸೊ ಅದನ್ನ ನೀವು ಇನ್ ಡೀಟೇಲ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕ್ಲಿಯರ್ ಆಗ್ತಾರೆ. ಫೈನ್, ಐ ಹೋಪ್ ನಾನು ಏನು ಹೇಳಿದೆ ಅಂತ ಕ್ಲಿಯರ್ ಆಯ್ತಂತ. ಇಫ್ ಇನ್ ಕೇಸ್ ಚಾನಲಲ್ಲಿ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಒಂದು ಬಂದು ಹೈಟೆಕ್, ಇದು ಸಮಯ 110 ಹತ್ರ ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ಟು ಒಂದೊಳ್ಳೆ ಮೂಮೆಂಟಮ್ ಕೊಟ್ಟು ಈಗ ರೇಂಜ್ ಮಾಡ್ತಾ ಉಂಟು, ಈಗ ಕನ್ಸಲ್ಟಿಂಗ್ ಮಾಡ್ತಾ ಉಂಟು. ಅದಾದರೂ ಕೂಡ ಬ್ರೇಕ್ಔಟ್ ಕೊಟ್ಟು ಬಟ್ ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಉಂಟು. ಬಟ್ ನನ್ನ ಪ್ರಕಾರ ಇದು ಸೆಲ್ಲಿಂಗ್ ಅಲ್ಲ, ಇಲ್ಲಿಂದ ಮಾರ್ಕೆಟು 150 ಮೇಲೆ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಉಂಟು. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ಸೆಲ್ಲಿಂಗ್ ಅಷ್ಟು ಈ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿಲ್ಲ. ದಟ್ ಮೀನ್ಸ್ ಸೆಲ್ಲರ್ಸು ಸ್ವಲ್ಪ ಫಾಲೋ ಥ್ರೂ ಸಿಗ್ತಾ ಇಲ್ಲ. ಸೊ ಯಾವಾಗ ಈ ಹೈ ಉಂಟಲ್ಲ, ದಟ್ ಮೀನ್ಸ್ ಸಮಂಡ್ 150 ಹೈನ ಯಾವಾಗ ಬ್ರೇಕ್ ಆಗಿ ಸಸ್ಟೈನ್ ಆಗ್ತದೆ, ಸಸ್ಟೈನ್ ಅಂದರೆ ಇಲ್ಲಿ ಸ್ವಲ್ಪ ಹೋಲ್ಡ್ ಮಾಡಬೇಕು, ಯಾರು ಫೇವರಲ್ಲಿ ಉಂಟಲ್ಲ. ದಟ್ ಮೀನ್ಸ್ ಈಗ ನಾನು ಬೈಯಿಂಗ್ ಅಂತ ಹೇಳಿದ್ರೆ ಬಯರ್ಸ್ ಸ್ವಲ್ಪ ಸಸ್ಟೈನ್ ಮಾಡಬೇಕು, ಆಗ ಅಲ್ಲಿ ಬಯರ್ಸ್ ಹೋಲ್ಡ್ ಮಾಡ್ತಾರಂತ ಅರ್ಥ. ಈಗ ಸೆಲ್ಲಿಂಗ್ ಅಂದ್ರ ಮೇಲೆ ಸೆಲ್ಲರ್ಸ್ ಸಸ್ಟೈನ್ ಮಾಡಬೇಕು, ಅಂದರೆ ಆ ಲೆವೆಲ್ನ ಸೆಲ್ಲರ್ಸ್ ತಮ್ಮ ಹಿಡಿತಲ್ಲಿ ಇಟ್ಕೊಳ್ಬೇಕು. ಅದನ್ನ ನಾವು ಸಸ್ಟೈನ್ ಅಂತ ಹೇಳ್ತೀವಿ. ಯಾವಾಗ ಇದು 150ಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಗ್ತಾರೆ, ಆವಾಗ ನಾವಿಲ್ಲಿ ಒಂದೊಳ್ಳೆ ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮಗಿಲ್ಲಿ ನನ್ನ ಪ್ರಕಾರ 1:3 ಸಿಗ್ಬೋದು. ನಮ್ಮದು ಸ್ಟಾಪ್ ಲಾಸು ಈ ಡೇ ಲೋ ಆಗಿರಬೇಕು. ಬಿಕಾಸ್ ನಾವು ಸ್ವಲ್ಪ ಒಂದು ದೊಡ್ಡದು ಟ್ರೆಂಡ್ ಕೂಡ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ. ಸೊ ಇಲ್ಲಿ ಸೆಲ್ಲರ್ಸ್ ಟ್ರ್ಯಾಪ್ ಆಗಿರ್ತಾರೆ, ತುಂಬ ಜನರು ಸ್ಟಾಪ್ ಲಾಸ್ ಇಲ್ಲಿರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಮಾರ್ಕೆಟು ಒಳ್ಳೆ ಒಂದು ಮೂಮೆಂಟಮ್ ಬರ್ತಾರೆ. ಬಿಕಾಸ್ ಈ ಲೆವೆಲ್ನ ತುಂಬ ಸಲ ಮಾರ್ಕೆಟು ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡ್ತು, ಬಟ್ ಬ್ರೇಕ್ ಮಾಡಲಿಲ್ಲ. ದಟ್ ಮೀನ್ಸ್ ಇಲ್ಲಿ ಮಲ್ಟಿಪಲ್ ಸೆಲ್ಲರ್ಸ್ ಕೂಡ ಟ್ರೈ ಮಾಡಿದ್ದಾರೆ ಆ್ಯಂಡ್ ಮಲ್ಟಿಪಲ್ ಬಯರ್ಸ್ ಕೂಡ ಟ್ರೈ ಮಾಡಿದ್ದಾರೆ. ಸೊ ದಟ್ ಇಲ್ಲಿಂದ ಅಪ್ಸೈಡಲ್ಲಿ ಹೋಗೋ ಚಾನ್ಸಸ್ ವೆರಿ ಹೈ ಉಂಟು. ಸೊ ಅದಕ್ಕೆ ನಾವು 150 ಸಸ್ಟೈನ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು 150 ಹತ್ರ. ಆವಾಗ ನಮ್ಮದು ಸ್ಟಾಪ್ ಲಾಸು 143 ಇರುತ್ತೆ. ಇಫ್ ಇನ್ ಕೇಸ್ ನೀವು ದೊಡ್ಡ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದ್ರೆ ಇದರಲ್ಲಿ 1:3 ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ನೀವು ಸಣ್ಣ ಟಾರ್ಗೆಟ್ ಅಥವಾ ಇಂಟ್ರಾಡೇ ಬೇಸಿಸ್ ಮೇಲೆ ಮಾಡೋದಾದರೆ ನೀವು ಇದರಲ್ಲಿ 1:2 ಇಲ್ಲಾಂದರೆ 1:1.5ನ ಕೂಡ ಇದರಲ್ಲಿ ಪ್ಲ್ಯಾನ್ ಮಾಡ್ಬೋದು ಹೈಟೆಕ್ಕಲ್ಲಿ. ಸೆಕೆಂಡ್ ಒಂದು ಬಂದು ಥೆಮಿಸ್ ಮೆಡಿಕಲ್. ಇದು ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ಟು ಪ್ರೀವಿಯಸ್ ಟೈಮಲ್ಲಿ ಅಲ್ಲಿಂದ ಮಾರ್ಕೆಟು ಲೋವರ್ ಹೈ ಫಾರ್ಮೇಷನ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತು. ಬಟ್ ಇಲ್ಲಿಂದ ಬ್ರೇಕ್ಔಟ್ ಫೇಲ್ಯೂರ್ ಆಗಿ ಮಾರ್ಕೆಟ್ ಇಲ್ಲಿಂದ ಫಾಸ್ಟಾಗಿ ಸೆಲ್ಲಿಂಗ್ ಬಂತು. ಬಟ್ ಈಗ ನನ್ನ ಪ್ರಕಾರ ಸೆಲ್ಲರ್ಸು ಸ್ವಲ್ಪ ಇಲ್ಲಿಂದ ಬಿಟ್ಬಿಡ್ತಾರೆ ಈ ಒಂದು ಲೆವೆಲ್ನ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ಸಲ್ಲಿ ಎಷ್ಟು ಫಾಸ್ಟು ಸೆಲ್ಲಿಂಗ್ ಬಂತು, ಬಟ್ ಇಲ್ಲಿ ಅಷ್ಟೊಂದು ಫಾಸ್ಟು ಸೆಲ್ಲಿಂಗ್ ಬರ್ತಾ ಇಲ್ಲ. ಸೊ ಯಾವಾಗ ಇದು ಹೈ ಉಂಟಲ್ಲ 244, ಆ ಹೈನ ಯಾವಾಗ ಇದು ಬ್ರೇಕ್ ಆಗಿ ಸಸ್ಟೈನ್ ಆಗ್ತದೆ ಥ್ರೂ 245 ಹತ್ರ, ನೀವು ಜಸ್ಟ್ ಸಸ್ಟೈನ್ ಆಗಲಿಕ್ಕೆ ಕಾಯಿನಿ, ಸಸ್ಟೈನ್ ಆಗಿಲ್ಲ ಅಂತ ಅದನ್ನ ನೀವು ತಗೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ನೀವು ನೋಡ್ಬೋದು ಈ ಥರ ಸ್ಪೈಕ್ ಕೊಟ್ಟು ಮಾರ್ಕೆಟ್ ರಿವರ್ಸ್ ಆಗ್ತದೆ, ಈ ಥರ ಸ್ಪೈಕ್ ಕೊಟ್ಟು ಮಾರ್ಕೆಟ್ ರಿವರ್ಸ್ ಆಗ್ತದೆ. ಸೊ ಅದಕ್ಕೆ ಮಾರ್ಕೆಟು ಸಸ್ಟೈನ್ ಆಗೋದು ತುಂಬಾ ಇಂಪಾರ್ಟೆಂಟ್. ಫೈನ್, ಸೊ ಇದು ಸಸ್ಟೈನ್ ಆದರೆ ಮಾತ್ರ ನೀವು ಇಲ್ಲಿ ಪ್ಲ್ಯಾನ್ ಮಾಡಿ 245 ಹತ್ರ. ಆವಾಗ ನಮ್ಮದು ಸ್ಟಾಪ್ ಲಾಸು ಈ ಕ್ಲೋಸಿಂಗ್ ಉಂಟಲ್ಲ 238 ಹತ್ರ ನಮ್ಮದು ಸ್ಟಾಪ್ ಲಾಸ್ ಇರ್ತಾರೆ. ನಮ್ಮದು ಎಂಟ್ರಿ ಪ್ರೈಸು 245 ಹತ್ರ ಎಂಟ್ರಿ ಇರ್ತಾರೆ. ಸೊ ನಾವಿನ್ನ 1:2 ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನ್, ಸೊ ಯಾವತ್ತಿದ್ರೂ ಒಂದು ವಿಷಯ ನೆನಪಿಟ್ಕೊಳ್ಳಿ, ಸೆಲ್ಲಿಂಗ್ ಇಸ್ ಆಲ್ವೇಸ್ ಫಾಸ್ಟ್. ಇಲ್ಲಿ ನೋಡ್ಬೋದು ಇಲ್ಲಿ ಪ್ರೀವಿಯಸ್ಸಲ್ಲಿ ಎಷ್ಟು ಫಾಸ್ಟ್ ಸೆಲ್ಲಿಂಗ್ ಬಂತು, ಇಲ್ಲಿ ನೋಡ್ಬೋದು ಬ್ರೇಕ್ಔಟ್ ಫೇಲ್ಯೂರ್ ಆದ್ರ ಮೇಲೆ ಇಲ್ಲಿಂದ ಸೆಲ್ಲಿಂಗ್ ಫಾಸ್ಟ್ ಬಂತು. ಸೊ ಸೆಲ್ಲಿಂಗ್ ನಿಂತ್ಕೊಳ್ಳಲ್ಲ, ಸೆಲ್ಲಿಂಗ್ ಯಾವತ್ತಿದ್ರೂ ಫಾಸ್ಟ್ ಬರ್ತದೆ. ಇಫ್ ಇನ್ ಕೇಸ್ ಇಲ್ಲಿಂದ ಸೆಲ್ಲಿಂಗ್ ಬರಬೇಕಂದ್ರೂ ಕೂಡ ಫಾಸ್ಟ್ ಬರ್ತದೆ. ನನ್ನ ಪ್ರಕಾರ ಇಲ್ಲಿ ಸೆಲ್ಲಿಂಗ್ ಬರೋದಿಲ್ಲ. ಇಫ್ ಇನ್ ಕೇಸ್ ಇಲ್ಲಿ ಟಚ್ ಮಾಡಿದ್ರ ಮೇಲೆ ಇದು 50% ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ನ ಎಂಗಲ್ಫ್ ಮಾಡಬೇಕಿತ್ತು ಶುಕ್ರವಾರ ದಿನನೇ. ಬಟ್ ಇದು ಹೋಲ್ಡ್ ಮಾಡ್ತಾ ಉಂಟು. ದ್ಯಾಟ್ ಮೀನ್ಸ್ ಇಲ್ಲಿ ಬಯರ್ಸ್ ಹೋಲ್ಡ್ ಮಾಡ್ತಾ ಇದ್ದಾರೆ, ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಉಂಟು. ಫೈನ್, ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆದರೆ ನನ್ನ ಪ್ರಕಾರ ಇದು ಒಂಥರ
ಈ ಥರ ಹೀಗೆ ಒಂದು ಡೋಜಿ ಟೈಪ್ ಕ್ಯಾಂಡಲ್ ಮಾಡೋ ಚಾನ್ಸಸ್ ಇರ್ತಾರೆ, ಅಥವಾ ಇದು ಒಂಥರ ಇನ್ವರ್ಟೆಡ್ ಹ್ಯಾಮರ್ ಟೈಪ್ ಕ್ಯಾಂಡಲ್ ಕೂಡ ಮಾಡೋ ಚಾನ್ಸಸ್ ಇರ್ತಾರೆ. ಸೊ ಇಲ್ಲಿ ನಾವು ಬೈ ಮಾಡೋದು ಹೋಗಬಾರ್ದು, ಬಿಕಾಸ್ ಆಲ್ರೆಡಿ ಒಂದೊಳ್ಳೆ ಪ್ರಾಫಿಟ್ ಹೋಗಿ ಇರುತ್ತೆ. ಸೊ ನಾವಿಲ್ಲಿ ಕೈ ಸುಟ್ಕೊಳ್ತೀವಿ. ಫೈನ್. ಸೊ ಗ್ಯಾಪ್ ಅಪ್ ಓಪನ್ ಆದರೆ ಇಗ್ನೋರ್ ಮಾಡುವ, ಗ್ಯಾಪ್ ಡೌನ್ ಓಪನ್ ಆದರೂ ಕೂಡ ಇಗ್ನೋರ್ ಮಾಡುವ. ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಬೈ ಮಾಡಿದ್ರೆ ಸ್ವಲ್ಪ ಟ್ರ್ಯಾಪ್ ಆಗ್ತಾರೆ. ಸೊ ಅವರು ಅನ್ನೆಸೆಸರಿ ತಮ್ಮ ಪೊಸಿಷನ್ ಇಡೋದಾ ಎಲ್ಲ ಕನ್ಫ್ಯೂಸ್ ಆಗ್ತದೆ. ಸೊ ಅದಕ್ಕೆ ನಾವು ಯಾಕೆ ಮತ್ತೆ ಹೋಗಿ ಅಲ್ಲಿ ಟ್ರೇಡ್ ಮಾಡೋದು. ಸೊ ದಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ನಾ ಯಾವುದು ಕೂಡ ಸಜೆಷನ್ ಮಾಡಲ್ಲ. ಸೊ ಇದು ಕೂಡ ನಾನು ಜಸ್ಟ್ ಸಜೆಷನ್ ಮಾಡ್ತಾ ಇಲ್ಲ, ನನ್ನ ವ್ಯೂ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಈಗ ನಾವು ಇಗ್ನೋರ್ ಮಾಡೋದು ಬೆಟರ್. ಒಂದೊಳ್ಳೆ ತೋರ್ತಾ ಉಂಟು, ನೀವು ವಾಚ್ ಲಿಸ್ಟಲ್ಲಿ ಇಡ್ಬೋದು. ಲಾಸ್ಟ್ ನೋಡ್ತಾ ಲೀಸ್ಟ್ ನೋಡ್ಲಿಕ್ಕೆ ಹೋದರೆ ವಿಯಟೆಕ್. ಸೊ ನಾನು ನಿಮ್ಗೆ ತುಂಬ ಟೆಲಿಗ್ರಾಮಲ್ಲಿ ಅಥವಾ ನಾನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಓಪನ್ ಆದರೆ ಇಗ್ನೋರ್ ಮಾಡಿ ಅಂತ. ಯಾಕಂದರೆ ನೀವು ಇಲ್ಲಿ ಒಂದೊಳ್ಳೆ ಲಾಜಿಕ್ ನಾನು ನಿಮ್ಗೆ ಅರ್ಥ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ತು, ಅದರ ನಂತರ ಕ್ಲೋಸಿಂಗ್ ಸ್ವಲ್ಪ ನೆಗೆಟಿವ್ ಕೊಡ್ತು. ಆವಾಗ ಸೆಲರ್ಸ್ ಏನು ಮಾಡ್ತಾರೆ ಅಂದರೆ ಸೆಲ್ಲಿಂಗ್ ಪೊಸಿಷನ್ ಮಾಡಿ ಇರ್ತಾರೆ. ಫೈನ್. ಸೊ ಇಲ್ಲಿ ಬಯರ್ಸ್ ಏನು ಮಾಡಿರ್ತಾರೆ ಅಂದರೆ ಈ ಕ್ಯಾಂಡಲ್ ನೋಡಿದರೆ ಬೈಯಿಂಗ್ ಪೊಸಿಷನ್ ಉಂಟು. ಕ್ಲಿಯರ್. ಸೊ ಇಲ್ಲಿ ಯಾರ ಫೇವರಲ್ಲಿ ಓಪನ್ ಆಯಿತು, ಸೆಲರ್ಸ್ ಅಗೇನ್ಸ್ಟ್ ದ ಫೇವರಲ್ಲಿ ಓಪನ್ ಆಯಿತು. ದಟ್ ಮೀನ್ಸ್ ಇಲ್ಲಿ ಬಯರ್ ಫೇವರಲ್ಲಿ ಓಪನ್ ಆಯಿತು. ಸೊ ಈಗ ಬಯರ್ಸ್ಗೆ ಏನು ತೋರ್ತಾ ಉಂಟು, ಪ್ರಾಫಿಟ್ ತೋರ್ತಾ ಉಂಟು. ಇಲ್ಲಿ ಸೆಲರ್ಸಿಗೆ ಏನು ತೋರ್ತಾ ಉಂಟು, ಲಾಸ್ ತೋರ್ತಾ ಉಂಟು. ಸೊ ಸೆಲರ್ಸ್ ಏನು ಮಾಡ್ತಾರೆ, ಬೈ ಮಾಡ್ತಾರೆ. ಸೊ ಬಯರ್ಸ್ ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಕನ್ಫ್ಯೂಷನ್ ಉಂಟಾಗ್ತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವತ್ತು ಗ್ಯಾಪ್ ಅಪ್ ಓಪನ್ ಆಗಲಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಲಿ, ಯಾರದೇ ಫೇವರಲ್ಲಿ ಓಪನ್ ಆಗಿರಲಿ, ಯಾರಿಗೆ ಕೂಡ ಲಾಸಸ್ ಆಗೇ ಆಗ್ತದೆ. ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗ್ತದೆ. ಸೊ ಅದಕ್ಕೆ ಸ್ವಲ್ಪ ಇಗ್ನೋರ್ ಮಾಡೋದು ಬೆಟರ್. ಅಥವಾ ಸೆಕೆಂಡ್ ಹಾಫಲ್ಲಿ, ದಟ್ ಮೀನ್ಸ್ 12:30 ಆದ್ರ ಮೇಲೆ ನೀವು ಪ್ಲ್ಯಾನ್ ಮಾಡ್ಬೋದು, ಇಲ್ಲಾಂದರೆ 10:30 ಆದ್ರ ಮೇಲೆ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಅದಕ್ಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ಅಲ್ಲಿ ಇಗ್ನೋರ್ ಮಾಡೋದು ನನ್ನ ಪ್ರಕಾರ ಬೆಟರ್ ಅಂತ. ಫೈನ್. ಸೊ ಮತ್ತೊಂದು ವಿಷಯ ಏನಂದರೆ, ಸೊ ಯಾವತ್ತೇ ಕೂಡ ಯಾವುದೇ ಒಂದು ಸೆಲ್ಲಿಂಗ್ ಲೆವೆಲ್ ಆಗಿರಲಿ, ಯಾವುದೇ ಒಂದು ಬೈಯಿಂಗ್ ಲೆವೆಲ್ ಆಗಿರಲಿ, ಅಲ್ಲಿ ಅದು ಫಸ್ಟ್ ಟೈಮ್ ಬಂತ, ವೆಲ್ ಆ್ಯಂಡ್ ಗುಡ್. ಸೊ ಅಲ್ಲಿಂದ ಸೆಕೆಂಡ್ ಟೈಮ್ ಅದು ಹೇಗೆ ಬರ್ತಾ ಉಂಟು, ಅಲ್ಲಿಂದ ಅದು ಫಾಸ್ಟ್ ಬರ್ತಾ ಉಂಟಾ ಪ್ರೀವಿಯಸ್ ಟೈಮ್ ಆಗಿ, ಅಥವಾ ಅಲ್ಲಿ ಹೋಲ್ಡ್ ಮಾಡ್ತಾ ಉಂಟಾ, ಅದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೋದು. ಸೆಲರ್ಸ್ ಅಷ್ಟೇ ಪ್ರೀವಿಯಸ್ ಅಷ್ಟು ಪವರಲ್ಲಿ ಫಾಸ್ಟ್ ಇದ್ದಾರಾ, ಅಥವಾ ಅದಕ್ಕಿಂತ ಸ್ವಲ್ಪ ಸ್ಲೋ ಡೌನ್ ಆದಾರ, ಇದೆಲ್ಲ ನೀವು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡ್ಬೋದು ಈ ಚಾರ್ಟ್ ಮೂಲಕ. ಫೈನ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲ ನೀವು ಇನ್ ಡೀಟೇಲ್ಸಲ್ಲಿ ನೋಡಿದರೆ ಮಾತ್ರ ನಿಮಗೆ ಕ್ಲಿಯರ್ ಆಗ್ತದೆ. ಫೈನ್. ಸೊ ಇದಕ್ಕೆ ನಾವು ಬೈಯಿಂಗ್ ಲೆವೆಲ್ ಹೋಗಿ ನೋಡಬೇಕಂದ್ರೆ 732 ನಮ್ಮದು ಬೈಯಿಂಗ್ ಲೆವೆಲ್ ಆಗಿರುತ್ತೆ. ನಮ್ಮದು ಸ್ಟಾಪ್ಲೆಸ್ ಲೆವೆಲು 720 ನಮ್ಮದು ಸ್ಟಾಪ್ಲೆಸ್ ಲೆವೆಲ್ ಆಗಿರುತ್ತೆ. ನಮ್ಮದು ಟಾರ್ಗೆಟು 1:2 ನಮ್ಮದು ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಪ್ರೀವಿಯಸ್ ಟೈಮಲ್ಲಿ ಸೆಲ್ಲಿಂಗ್ ಬಂದಿದ್ದೆ. ಸೊ ಅಗೇನ್ ಆ ಸೆಲ್ಲಿಂಗ್ ಬರ್ತಾ ಇಲ್ಲ. ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ಹೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾವಾಗ ಈ ಹೈಕ್ಕಿಂತ ಅಪ್ಸೈಡಲ್ಲಿ ಸಸ್ಟೈನ್ ಆಗ್ತಾರೆ, ದಟ್ ಮೀನ್ಸ್ 732 733 ಹತ್ರ ಇದು ಯಾವಾಗ ಸಸ್ಟೈನ್ ಆಗ್ತಾರೆ, ಆವಾಗ ನಾವು ಇದು 720 ಹತ್ರ ನಾವು ಸ್ಟಾಪ್ಲೆಸ್ ಇಟ್ಟು ನಾವು ಒಂದು ವೇಳೆ ಅಪ್ಸೈಡಲ್ಲಿ ಪ್ಲ್ಯಾನಿಂಗ್ ಮಾಡ್ಬೋದು. 1:2 ನಾವು ಟಾರ್ಗೆಟ್ ಇಡ್ಬೋದು. ಸ್ವಲ್ಪ ವಾಲಟೈಲ್ ಇರೋ ಚಾನ್ಸಸ್ ಇರ್ತಾರೆ. ಸೊ ನಿಮ್ಮದು ವಾಲಟಿಲಿಟಿಯಲ್ಲಿ SL ಕೂಡ ಹಿಟ್ ಆಗ್ಬೋದು. ಸೊ ಅದಕ್ಕೆ 720 ಹತ್ರ ನಾವು ಸ್ಟಾಪ್ಲೆಸ್ ಇಟ್ಕೊಳ್ಳೋಣ. ಅದಕ್ಕೆ ನಾನು ಕ್ಲೋಸಿಂಗ್ ಆಟೋ ಕೊಡ್ತಾ ಇಲ್ಲ. ಸೊ ನಮ್ಮದು ಟಾರ್ಗೆಟ್ ಸ್ವಲ್ಪ 1:2 ಇಡ್ಬೋದು. ಆವಾಗ ನಮ್ಮದು ಟಾರ್ಗೆಟ್ ಕೂಡ ಸ್ವಲ್ಪ ಬಿಗ್ ಆಗ್ತದೆ. ನಾವು ಎಂಟ್ರಿ ಪ್ರೈಸು 731 ಹತ್ರ ನಾವು ಪ್ಲ್ಯಾನ್ ಮಾಡ್ಬೋದು. ಫೈನ್. ಐ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ಏನಾದರೂ ವ್ಯಾಲ್ಯೂ ಸಿಕ್ತಂತ ಅಂದ್ಕೊಳ್ತೀನಿ. ಮತ್ತು ನಾನು ತುಂಬ ಸ್ಟಾಕ್ಸ್ ಕೊಡ್ಲಿಕ್ಕೆ ಹೋಗಲ್ಲ, ಬಿಕಾಸ್ ಅದು ಅನ್ನೆಸೆಸರಿ. ಇಫ್ ಇನ್ ಕೇಸ್ ಲಾಸಸ್ ಆದರೆ ಅದರಲ್ಲೂ ಕೂಡ ಲಾಸಸ್ ಆಗ್ಬೋದು, ಪ್ರಾಫಿಟ್ ಆದರೆ ಎಲ್ಲಾದರೂ ಕೊಡೋ ಪ್ರಾಫಿಟ್ ಆಗ್ಬೋದು. ಬಟ್ ಅದಕ್ಕೆ ನಾವು 3 ಕೊಡುವ. ಇಫ್ ಇನ್ ಕೇಸ್ ನಂದು 3ರಲ್ಲಿ ಸ್ಟಾಪ್ಲೆಸ್ ಹಿಟ್ ಆದರೆ ನಾನು ಅನಾಲಿಸಿಸ್ ಇವತ್ತು ರಾಂಗ್ ಮಾಡ್ತು. ಸೊ ನಾನು ಬೆಟರ್ ಆ ದಿನ ಕ್ಲೋಸ್ ಮಾಡೋದು. ಇಫ್ ಇನ್ ಕೇಸ್ ನಂಗೆ 3ರಲ್ಲೂ ಕೂಡ ಪ್ರಾಫಿಟ್ ಆಯಿತು ಅಂದರೆ ವೆಲ್ ಆ್ಯಂಡ್ ಗುಡ್, ಆ ದಿನ ಕೂಡ ಕ್ಲೋಸ್ ಮಾಡುವ. ಫೈನ್. ಸೊ ಅದಕ್ಕೆ ಜಾಸ್ತಿ ಯಾವುದು ಹಿಂದೆ ಕೂಡ ಹೋಗಬೇಡಿ. ಇಫ್ ಇನ್ ಕೇಸ್ ಅದರಲ್ಲಿ 1 ಪ್ರಾಫಿಟು 2 ಲಾಸ್ ಆಯಿತು ಅಂದರೂ ಕೂಡ ವೆಲ್ ಆ್ಯಂಡ್ ಗುಡ್, ಕ್ಲೋಸ್ ಮಾಡಿ. ಇಫ್ ಇನ್ ಕೇಸ್ ಅದರಲ್ಲಿ 1 ಲಾಸು 2 ಪ್ರಾಫಿಟ್ ಆಯಿತು ಕೂಡ ವೆಲ್ ಆ್ಯಂಡ್ ಗುಡ್, ಕ್ಲೋಸ್ ಮಾಡಿ. ಸೊ ಅದಕ್ಕೆ 3-4 ಅಲ್ಲಿ ಬ್ರೋಕರೇಜ್ ಕೂಡ ಜಾಸ್ತಿ ಆಗ್ತಾರೆ, ಅದು ಇದು ಸ್ವಲ್ಪ ಟೆನ್ಷನ್ ಆಗ್ತದೆ. ಸೊ ಅದಕ್ಕೆ 3 ಅಥವಾ 4 ಮ್ಯಾಕ್ಸಿಮಮ್, 7-8 ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾವುದೋ ಒಂದು ಸೆಗ್ಮೆಂಟಲ್ಲಿ ಮಾಡಿ. ಇಫ್ ಇನ್ ಕೇಸ್ ನೀವು ಸ್ಟಾಕ್ಸಲ್ಲಿ ಮಾಡಿದ್ರೆ ಸ್ಟಾಕ್ಸಲ್ಲಿ ಮಾಡಿ, ಫ್ಯೂಚರ್ ಮಾಡ್ತಾಯಿದ್ರೆ ಫ್ಯೂಚರ್ ಮಾಡಿ, ಆಪ್ಷನ್ ಮಾಡ್ತಾಯಿದ್ರೆ ಆಪ್ಷನ್ ಮಾಡಿ. ಎಲ್ಲದೂ ಕೂಡ ನೀವು ಕಿಚಡಿ ಮಾಡ್ಕೊಂಡು ಹೋಗಬೇಡಿ, ಬಿಕಾಸ್ ಅಲ್ಲಿ ತುಂಬ ಹೆಡೇಕ್ ತುಂಬ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವುದರಲ್ಲಿ ಒಂದು ಫೋಕಸ್ ಮಾಡಿ, ಆವಾಗಲೇ ನೀವು ಸಕ್ಸಸ್ಫುಲ್ ಟ್ರೇಡರ್ ಅಥವಾ ಇನ್ವೆಸ್ಟರ್ ಆಗಲಿಕ್ಕೆ ಚಾನ್ಸಸ್ ಆಗ್ತಾರೆ. ಫೈನ್. ಐ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ಏನಾದರೂ ಕಲಿ ಸಿಕ್ಕಿದಂತ ಅಂದ್ಕೊಳ್ತೀವಿ. ಇಫ್ ಇನ್ ಕೇಸ್ ನೀವು ಯಾವುದೇ ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅದರಿಂದ ನೀವು ಚೆಕ್ಔಟ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.